ಹುಷಾರಾಗಿ ಬಾ. ಸರ್. ಹಾಂ, ನೀನಾ? ಹಾಂ. ಒಳಗೆ ಬಾ. ಬಾ. ಈ ಹುಡುಗಿ ಯಾರೋ? ಇವಳ ಹೆಸರು ಕೌಸಲ್ಯ ಸರ್. ನಮಸ್ಕಾರ ಸರ್. ಹಾಂ, ನಮಸ್ಕಾರ. ಇವ್ರ ಊರು ನಮ್ಮೂರ ಪಕ್ಕದಲ್ಲೇ ಇರೋದು ಸರ್. ನಾವಿಬ್ಬರು 3 ವರ್ಷದಿಂದ ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಿ ಸರ್. ಸಡನ್ನಾಗಿ ಅವ್ರ ಮನೆಯಲ್ಲಿ ಮದುವೆಗೆ ತಯಾರಿ ಮಾಡೋಕ್ಕೆ ಶುರು ಮಾಡಿದರು. ಅವಳಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ನಾನು ಇಲ್ಲಿಂದ ಕರ್ಕೊಂಡೋಗಂತ ಕಾಲ್ ಮಾಡಿದ್ಲು ಸರ್. ಅದಕ್ಕೆ ನಾನು ಹೋಗಿ ಕರ್ಕೊಂಬಂದೆ ಸರ್. ನೀವೇ ನಮ್ಮಿಬ್ಬರನ್ನ ನಿಂತು ಮದುವೆ ಮಾಡಿಸ್ಬೇಕು ಸರ್. ಸರಿ, ನಿಮ್ಮ ಮದುವೆನ ನಾನೇ ನಡೆಸಿಡ್ತೀನಿ. ಅಲ್ಲಿವರೆಗೂ ನೀವೆಲ್ಲಿರ್ತೀರಾ? ಇನ್ನು ಮುಂದೆ ರೂಮ್ ನೋಡ್ಬೇಕು ಸರ್. ನಾನಿವಾಗ ಇರೋ ರೂಮಲ್ಲಿ ತುಂಬ ಹುಡುಗರಿದ್ದಾರೆ ಸರ್. ಅಲ್ಲಿ ಇವಳನ್ನ ಇರೋಕ್ಕೆ ಹೇಳಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸರ್. ಪಕ್ಕದಲ್ಲಿ ಎಲ್ಲಾದರೂ ಒಂದು ಒಳ್ಳೆ ಮನೆ ನೋಡ್ಬೇಕು ಸರ್. ಸರಿ, ಆಚೆ ಮನೆ ಸಿಗೋ ತನಕ ನೀವಿಬ್ಬರು ನಮ್ಮ ಮನೆಯಲ್ಲೇ ಇತ್ಕೊಳ್ಳಿ. ಸರಿ ಸರ್, ನಮಗೆ ಆಶೀರ್ವಾದ ಮಾಡಿ ಸರ್. ಚೆನ್ನಾಗಿರಿ, ಚೆನ್ನಾಗಿರಿ. ಒಂದು ಒಳ್ಳೆ ದಿನ ನೋಡಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿರ್ತೀನಿ. ಹಾಂ ಸರಿ ಸರ್. ಸರ್, ಹೊರಗಡೆ ಕಾರ್ ಕಾಣ್ತಾ ಇಲ್ಲ. ನೀನು ಬೇರೆ ಊರಿಗೆ ಹೋಗ್ಬಿಟ್ಟೆ. ನಾನು ಆಫೀಸ್ ಕೆಲಸದ ಮೇಲೆ ಕಾರ್ ಎತ್ಕೊಂಡು ಹೋಗೋವಾಗ ಒಂದು ವ್ಯಕ್ತಿ ಬೈಕಲ್ಲಿ ಬಂದು ಕಾರ್ ಮೇಲೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಟ್ಟ. ಕಾರು ಮೆಕ್ಯಾನಿಕ್ ಶೆಡ್ಡಲ್ಲಿದೆ. ಒಂದು ವೆಹಿಕಲ್ ರೆಡಿ ಆಗ್ಬಿಡುತ್ತೆ ಅಂತ ಹೇಳಿದ್ದಾನೆ. ಓಹೋ. ಸರಿ, ಬಾ, ನಿನ್ನ ರೂಮ್ ತೋರಿಸ್ತೀನಿ. ಸರಿ ಸರ್. ಕೌಶಿಕ್, ಈ ರೂಮಲ್ಲಿ ಇತ್ಕೊಳ್ಳಿ. ಸರಿ ಸರ್. ಕೂತ್ಕೋ. ಆ ಹುಡುಗಿ ನೋಡೋದಕ್ಕೆ ಸುಮ್ಮನೆ ಲಡ್ಡು ಥರ ಇದ್ದಾಳೆ. ಇವನ ಹತ್ರ ಹೆಂಗೆ ಸಿಕ್ಕಾಕೊಂಡ್ಲು? ಅವನಿಗೆ ಮೈಯಲ್ಲಿ ಮಚ್ಚೆ ಇರಬೇಕು. ಕೌಶಿಕ್, ಕೌಶಿಕ್. ಸಾರ್ ಕರಿತಾ ಇದ್ದಾರೆ, ನಾನು ಹೋಗಿ ಬರ್ತೀನಿ. ಆಯ್ತು ರೀ. ಕರೆದ್ರೆ ಸರ್? ಪಕ್ಕದಲ್ಲಿ ನಮ್ಮ ವೆಂಕಟ್ ಹೋಟ್ಲ್ ಇದೆಯಲ್ಲ, ನೀನು ಹೋಗಿ ನಮ್ಮ ಮೂವರ್ಗೂ ತಿನ್ನೋಕ್ಕೆ ಊಟ ತೊಗೊಂಡ್ಬಂದ್ಬಿಡು. ಹಾಂ ಸರಿ ಸರ್. ಸರ್, ಕೂತ್ಕೊಮ್ಮ, ಕೂತ್ಕೋ. ನಿನಗೆ ಕೌಶಿಕ್ನ ಎಷ್ಟು ದಿವಸದಿಂದ ಗೊತ್ತಮ್ಮ? ಸರ್, ನನಗೆ ಅವ್ರನ್ನ 10 ವರ್ಷಕ್ಕಿಂತ ಮೇಲೇನೆ ಗೊತ್ತು ಸರ್. ಈಗ 3 ವರ್ಷದಿಂದ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ. ಸಡನ್ನಾಗಿ ನನ್ನ ಮನೆಯಲ್ಲಿ ನನಗೆ ಮದುವೆ ಮಾಡ್ಬೇಕಂತ ಹುಡುಗನ್ ನೋಡಿ ಓಕೆ ಕೂಡ ಮಾಡಿಬಿಟ್ರು. ಅದಕ್ಕೆ ಕೌಶಿಕಿಗೆ ಫೋನ್ ಮಾಡಿ ವಿಷಯನ ಹೇಳಿದೆ ನಾನು. ಅವ್ರ ತಕ್ಷಣ ಇಲ್ಲಿ ಕರ್ಕೊಂಬಂದ್ಬಿಟ್ರು. ನಿನಗೋಸ್ಕರನೇನಾ ಎಮರ್ಜೆನ್ಸಿಯಾಗಿ ಊರಿಗೆ ಹೋಗ್ಬೇಕು ಅಂತ ಹೇಳಿ ಲೀವ್ ಹಾಕ್ಬಿಟ್ಟೋದ್ನಾ ಸಾರು? ನಿಮ್ಮ ಮನೆಯಲ್ಲಿ ಲವ್ನ ಅಕ್ಸೆಪ್ಟ್ ಮಾಡಲ್ವನಮ್ಮ? ಹೌದು ಸರ್. ನಮ್ಮ ಮನೇಲಿ ಶ್ರೀಮಂತರಾಗಿರುವ ಒಳ್ಳೆ ಓದಿ ಕೆಲ್ಸಕ್ಕೆ ಹೋಗಿರೋರನ್ನ ನೋಡಿ ನನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರು. ಕೌಶಿಕನ್ ನೋಡಿದ್ರೆ 10th ವರೆಗೆ ಓದಿದ್ದು, ನಿಮ್ಮ ಹತ್ರ ಡ್ರೈವರ್ ಆಗೇ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮನೇಲಿ ನಮ್ಮ ಮದುವೆಗೆ ಒಪ್ಕೊಂಡಿಲ್ಲ ಸರ್. ಅದಕ್ಕೆ ಈ ಥರ ನಾವು ಬಂದ್ಬಿಟ್ವಿ. ಸರ್, ಕೌಶಿಕ್ ನಿಮ್ಮ ಬಗ್ಗೆ
ತುಂಬಾ ಹೇಳಿದ್ದಾರೆ. ನನಗೂ ನಿಮ್ಮ ಆಫೀಸ್ನಲ್ಲೇ ಯಾವ್ದಾದ್ರೂ ಕೆಲಸ ಇದ್ರೆ ಹೇಳಿ ಸರ್, ಹೆಲ್ಪ್ ಆಗಿರುತ್ತೆ. ಅದಿರಲಿ, ಏನು ಓದಿದ್ಯಮ್ಮ ನೀನು? ಡಿಗ್ರಿ ಮುಗಿಸಿದ್ದೀನಿ ಸರ್. ಹ್ಞೂ ಹ್ಞೂ ಸರಿ, ನನ್ನ ಆಫೀಸ್ನಲ್ಲಿ ಯಾವುದೋ ಒಂದು ಸೆಕ್ಷನಲ್ಲಿ ನಿನ್ನ ಕೆಲಸ ರೆಡಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹ್ಞೂ ಹ್ಞೂ ಸರ್, ಹ್ಞೂ ನಮ್ಮ ಮನೆಯಲ್ಲಿ ಗೋವಿಂದಮ್ಮ ಅಂತ ಒಬ್ಬ ಕೆಲಸದವಳು ಇದ್ಲಲ್ಲ, ಹ್ಞೂ ಎಲ್ಲವಳು ಬಂದಾಗ್ಲಿಂದ ಕಾಣ್ತಾನೆ ಇಲ್ಲ. ಆ ಹುಡುಗಿ ಪ್ರೆಗ್ನೆಂಟ್ ಆಗಿತ್ತು. ಡೆಲಿವರಿಗೋಸ್ಕರ ಇವಾಗ ಊರಿಗೆ ಹೋಗಿದ್ದಾಳೆ. ಓ ತಿರುಗು ಬರೋದಕ್ಕೆ ಒಂದು 6-7 ತಿಂಗಳು ಆಗುತ್ತೆ ಅಂತ ಹೇಳಿದ್ಲು. ಓ ಓಕೆ. ಅವಳು ಬರೋ ತನಕ ನಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ಬೇರೆ ಯಾರಾದರೂ ಕೆಲಸದವ್ರು ಇದ್ದಾರಾ ಅಂತ ನೋಡು. ಆ, ಅ, ಸರ್, ಕೌಸಲ್ಯ ಅಡಿಗೆ ತುಂಬ ಟೇಸ್ಟಾಗಿ ಮಾಡ್ತಾಳೆ ಸರ್. ಯಾರಾದರೂ ಸಿಗೋವರೆಗೂ ಕೌಸಲ್ಯನೇ ಅಡಿಗೆ ಮಾಡ್ಬೋದು ಸರ್. ಹ್ಞೂ ಆಯ್ತು ರೀ, ನಾನೇ ಮಾಡ್ತೀನಿ. ಹ್ಞೂ ನನಗೋಕೆ. ಏನು ಬಂಗಾರ, ನಿನಗೆ ಮನೆ ಇಷ್ಟ ಆಯ್ತಾ? ನಾವ್ ಇಲ್ಲೇ ಇರ್ಲಿಕ್ಕೆ ಹೋಗ್ತೀವಾ? ಬೇರೆ ಮನೆ ನೋಡಲ್ವಾ? ನೋಡಬೇಕು ಕಣೆ, ಈಗಷ್ಟೇ ನಮ್ಮ ಸರ್ ಇಲ್ಲಿ ಇರಕ್ಕೆ ಹೇಳಿದಾರಲ್ವಾ. ಈ ತರ ಬೇರೆಯವ್ರ ಮನೆಯಲ್ಲಿ ಎಷ್ಟ್ ದಿನ ಇರೋದು ಹೇಳು? ಇಲ್ಲಿ ನೋಡು ಬಂಗಾರ, ಸಾರ್ ನಮ್ಮನ್ನ ಮನೆ ನೋಡಂತ ಹೇಳಿಲ್ವಲ್ಲ, ಅವ್ರು ಹೇಳೋವರೆಗೂ ನಾವು ಇಲ್ಲೇ ಇರೋಣ. ಒಂದು ವೇಳೆ ಅವ್ರಿಗೆ ಇಷ್ಟ ಆದರೆ ನಮ್ಮಿಬ್ಬರನ್ನೂ ಇಲ್ಲೇ ಇರಂತ ಹೇಳ್ಬೋದಲ್ವಾ? ಓ, ನಿಮ್ ಸರ್ ಅಷ್ಟು ಒಳ್ಳೆಯವರಾ? ಇಲ್ಲ ಇಲ್ಲ, ಮತ್ತೆ ಒಳ್ಳೆಯವ್ರಿಗೆಲ್ಲ ಒಳ್ಳೆಯವರು. ಅವ್ರು ಎಷ್ಟು ಒಳ್ಳೆಯವರಾಗಿದ್ರು ಸುಮ್ನೆ ಇಲ್ಲಿ ಉಳ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ವಲ್ಲ. ನಮಗೆ ಬೇರೆ ಒಳ್ಳೆ ಬಾಡಿಗೆ ಮನೆ ನೋಡ್ರಿ, ಅದೇ ಸರಿಯಾಗಿರುತ್ತೆ. ಸರಿ ಬಿಡು, ಈ ವಾರದಲ್ಲಿ ನಾನು ಹೇಗಾದರೂ ಬಾಡಿಗೆಗೆ ಮನೆ ನೋಡ್ತೀನಿ. ಹ್ಮ್, ಹ್ಮ್. ಸರಿ. ಹೌದು, ನೀನಿವತ್ತು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇವತ್ತು ಲೀವು, ಕಾರ್ ಸರ್ವಿಸ್ಗೂ ಇದೆ. ಸರ್ವಿಸ್ ಮುಗಿಸ್ಕೊಂಬರಕ್ಕೆ 1 ವಾರ ಆಗುತ್ತೆ ಅಂತ ಹೇಳಿದಾರಲ್ವಾ. ಕಾರ್ ಸರ್ವಿಸ್ ಆಗಿ ಬಂದಮೇಲೆ ನಾನು ಸರ್ ತುಂಬ ಬ್ಯುಸಿ ಆಗ್ತೀವಿ. ಸಾರ್ ಎಲ್ಲಿ ಕರೆದ್ರೂ ನಾನು ಹೋಗಲೇಬೇಕು. ತಿರುಗಿ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಿನ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಹ್ಮ್, ಸರಿ. ಬೇಗ ಒಂದು ಬಾಡಿಗೆ ಮನೆ ನೋಡು, ನನಗಿಲ್ಲಿರಕ್ಕೆ ಒಂಥರ ಇದೆ. ಸರಿ ಬಿಡು ಕಣೆ, ಅದೇ ನಾನು ನೋಡ್ತೀನಿ ಅಂತ ಹೇಳಿದ್ದೀನಲ್ವಾ. ಹ್ಞೂ ಹ್ಮ್. ಹ್ಞೂ ಹ್ಞೂ ಕೌಶಿಕ್, ಕೌಶಿಕ್, ಹ್ಮ್. ಕೌಶಿಕ್. ಒಳ್ಳೆ ಮೂಡಲ್ಲಿರ್ಬೇಕಾದ್ರೆ ಕರೀತಾರೆ ಇವರು. ಇವ್ರಿಗೆ ಬೇರೆ ಕೆಲಸನೇ ಇಲ್ಲ. ನಾವು ಅವ್ರ ಮನೇಲಿ ತಾನೇ ಉಳ್ಕೊಂಡಿದೀವಿ. ಅವ್ರಿಗೆ ಯಾವಾಗೆಲ್ಲ ಬೇಕೋ ಹೀಗೆ ಕರೀತಾ ಇರ್ತಾರೆ. ಅದಕ್ಕೆ ಬೇಗ ಒಂದು ಮನೆ ನೋಡು ಅಂತ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಸರಿ, ಅರ್ಥ ಆಯ್ತು ಬಿಡು. ನಾನು ಹೋಗಿ ಏನಂತ ಕೇಳ್ಕೊಂಬರ್ತೀನಿ. ಹ್ಮ್, ಸರಿ ಹೋಗು. ಕರೆದ್ರಾ ಸರ್? ನೀವಿಬ್ರು ಟ್ರೈನಲ್ಲಿ ತಾನೇ ಬಂದ್ರಿ? ಹ್ಞೂ ಆ ಹುಡುಗಿ ಟಯರ್ಡ್ ಆಗಿರ್ತಾಳೆ, ಅದಕ್ಕೆ ಅಡುಗೆ ಬೇಡ ಇವತ್ತು. ಇವತ್ತೊಂದಿನ ಮಾತ್ರ ನಾವು ಹೋಟ್ಲಲ್ಲೇ ತೊಗೊಂಡು ತಿನ್ನೋಣ. ಸರಿ ಸರ್. ಸರಿ, ನೀವೇನು ತಿಂತೀರಾ? ನೀವೇ ಹೇಳಿ ಸರ್. ಚಿಕನ್ ಬಿರಿಯಾನಿ ತಿನ್ನನ್ವಾ? ಹಾಂ ಸರಿ. ತಕ್ಷಣ ನೀನು ಪಕ್ಕದಲ್ಲಿರೋ ಮಿಲ್ಟ್ರಿ ಹೋಟ್ಲಿಗೆ ಹೋಗಿ 3 ಬಿರಿಯಾನಿ ತೊಗೊಂಡ್ಬಂದ್ಬಿಡು. ಸರಿ ಸರ್. ಸರಿ. ಬಿರಿಯಾನಿ ಹೇಗಿದೆ?
ತುಂಬಾ ಚೆನ್ನಾಗಿದೆ ಸರ್. ಹಾಗಾದ್ರೆ ಚೆನ್ನಾಗಿ ತಿನ್ನಿ. ಹ್ಞೂ ಇಲ್ಲಿ ನೋಡು, ಇವತ್ತು ನಾವಿಬ್ರು ತುಂಬ ಸಂತೋಷವಾಗಿ ಜಾಲಿಯಾಗಿ ಎಂಜಾಯ್ ಮಾಡೋಣ. ಏಯ್, ಜೋರಾಗಿ ಮಾತಾಡ್ಬೇಡ. ನಿನ್ ಓನರ್ ಕೇಳಿಸ್ಕೊಂಡ್ರೆ ತಪ್ಪಾಗಿ ಅನ್ಕೋತಾರೆ. ಏಯ್, ಅವ್ರೇನು ತಪ್ಪಾಗಿ ಅನ್ಕೊಳಲ್ಲ ಕಣೆ. ನಾವಿಬ್ರು ಜಾಲಿಯಾಗಿರ್ಬೋದು. ನಾವಿಬ್ರು ಚಿಕ್ಕ ಹುಡುಗರು, ಅವ್ರ ವಯಸ್ಸಲ್ಲಿ ದೊಡ್ಡವರು. ನಮ್ಮಿಬ್ರು ಒಳಗೆ ನಡೆಯೋದೆಲ್ಲ ಅವ್ರೇನು ಕೇರ್ ಮಾಡಲ್ಲ ಬಿಡು. ಹ್ಞೂ ಹ್ಞೂ ಛೇ, ಕನಸಲ್ಲಿ ಇಷ್ಟು ಸುಖವಾಗಿದೆಯಲ್ಲ. ನಿಜವಾಗ್ಲೇ ಅದು ನಡೀತು ಅಂದರೆ ಎಷ್ಟು ಸಂತೋಷವಾಗಿರುತ್ತಲ್ಲ. ಏಯ್ ಏಯ್, ಎದ್ದೇಳು. ಟೀ ತಗೊಂಬಂದಿದ್ದೀನಿ, ತಗೋ ಕುಡಿ. ಅದಿರ್ಲಿ, ನಮ್ಮ ಸಾರಿಗೆ ಟೀ ಕೊಟ್ಟಿಯೇ ಇಲ್ವಾ? ಕೊಡ್ತೀನಿ ಕಣೋ, ಮೊದ್ಲು ನೀನ್ ಟೀ ಕುಡಿ. ಏಯ್, ಫಸ್ಟ್ ಸರ್ಗೆ ಟೀ ಮಾಡಿಕೊಡು, ಹೋಗು. ಸರಿ. ಸರ್ ಸರ್, ಟೀ ತಗೊಂಬಂದಿದ್ದೀನಿ. ಸರ್, ಬೆಳಿಗ್ಗೆ ಟಿಫಿನ್ ಏನ್ ಮಾಡ್ಲಿ ಸರ್? ನೀನೇನು ಮಾಡಬೇಡ. ಇವತ್ತು ಆಚೆಯಿಂದನೇ ತಗೊಳ್ಳೋಣ. ಆಯ್ತು ಸರ್. ಕೌಶಿಕ್, ಕೌಶಿಕ್. ಸರ್, ನೀನೋಗಿ ನಮ್ಮೂವರೆಗೂ ಟಿಫನ್ ತೊಗೊಂಬಂದ್ಬಿಡು. ಸರಿ ಸರ್. ಬೇಗ ಬಾ. ಸರ್, ಪರವಾಗಿಲ್ಲಮ್ಮ, ಕುತ್ಕೋ. ಅವನನ್ನ ನೀನು ಹೇಗಮ್ಮ ಲವ್ ಮಾಡಿದೆ? ಅವನು ನನ್ನ ಹತ್ರ ಕೆಲಸ ಮಾಡೋ ಒಂದು ಸಾಧಾರಣ ಡ್ರೈವರು. ನಿನ್ನ ಥರ ಒಂದು ಸುಂದರವಾದ ಹುಡುಗಿ ಹೆಂಗೆ ಅವನ ಹತ್ರ ಸಿಕ್ಕಾಕೊಂಡೆ? ಅವನ ಸಂಪಾದನೆ ಇಟ್ಕೊಂಡು ಇಲ್ಲಿ ಹೆಂಗಮ್ಮ ಜೀವನ ನಡೆಸ್ತೀರಾ? ಬಾಡಿಗೆಗೇನೆ ಅರ್ಧ ಹೊಟ್ಟೋಗುತ್ತೆ, ಬಾಕಿ ನಿಟ್ಕೊಂಡು ಏನು ಮಾಡ್ತೀರಾ? ನಿನಗೆಲ್ಲ ಇದು ಬೇಕಾ? ಯೋಚನೆ ಮಾಡಿ ನೋಡು. ನಿನ್ನ ಹತ್ರ ಇರೋ ಈ ಸುಂದರಕ್ಕೆ ನಿನ್ನ ಕಣ್ಣು ತೋರಿಸಿದ್ರೆ ಸಾಕು, ಎಲ್ಲ ಶ್ರೀಮಂತರು ಕ್ಯೂವಲ್ಲಿ ನಿಂತ್ಕೋತಾರೆ. ಆ ರೀತಿ ಯಾರನ್ನಾದರೂ ಮದುವೆ ಮಾಡಿಕೊಂಡು ನಿನ್ನ ಜೀವನದಲ್ಲಿ ಸೆಟ್ಲಾಗೋ ದಾರಿ ನೋಡ್ಕೊಳಮ್ಮ. ಇವನ್ನೆಲ್ಲ ನಿನಗೆ ಬೇಡ. ನಿನ್ನ ಒಳ್ಳೇದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಚೆನ್ನಾಗಿ ಯೋಚನೆ ಮಾಡ್ಕೊ. ನೀನು ನೋಡಿದಾಗಲೇ ನಾನು ಹೇಳ್ಬೇಕು ಅಂದ್ಕೊಂಡೆ. ಎಲ್ಲಿ ನೀನು ನನ್ನ ತಪ್ಪು ತಿಳ್ಕೊಂಬಿಡ್ತೀಯ ಅಂದ್ಕೊಂಡೆ. ಸರ್,
ಯಾಕೆ ಸರ್ ಈ ಥರ ಮಾತಾಡ್ತಾ ಇದ್ದೀರಾ ನೀವು? ನಿನ್ನ ಬಾಳು ಚೆನ್ನಾಗಿರ್ಬೇಕು ಅಂತಾನೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋ. ಸರ್, ಪರವಾಗಿಲ್ಲಮ್ಮ, ಕುತ್ಕೋ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನ್ ವಿಷಯ ಸರ್? ಆ ಕೌಶಿಕ್ ಇದ್ದಾನಲ್ಲ, ಒಂದು ವೇಸ್ಟ್ ಫೆಲೋ. ಅವತ್ತು ನಾನು ಹೇಳಿದ ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡ್ದ. ಅವನಿಲ್ಲಿ ಬರೀ 20,000 ರೂಪಾಯಿ ಕೆಲಸ ಮಾಡ್ತಾಯಿದ್ದಾನೆ. ಆ ಸಂಬಳನ ಇಟ್ಕೊಂಡು ಈ ಸಿಟಿನಲ್ಲಿ ನಿಮಗೆಲ್ಲ ಇರೋಕ್ಕಾಗುತ್ತಾ? ಅವನನ್ನ ನೀನು ಮದುವೆ ಮಾಡಿಕೊಂಡು ನೀನು ಕಷ್ಟ ಬೀಳ್ಬೇಕಾ ಹೇಳು? ಅವನು ನೀನು ಮದುವೆ ಮಾಡಿಕೊಂಡ್ರೆ ಊಟ ಕೂಡ ಕಷ್ಟ ಬೀಳ್ತೀಯ ಅಷ್ಟೇ. ನೀನು ಚೆನ್ನಾಗಿ ಓದಿರೋ ಹುಡುಗಿ, ನೀನು ಹೆಚ್ಚಾಗಿ ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಗೊತ್ತಿದ್ದೆ ನೀನು ಹೋಗಿ ಹಾಳು ಬಾವಿಗೆ ಹೋಗಿ ಬೀಳ್ತೀನಿ ಅಂತ ಹೇಳ್ತಿದ್ಯಾ? ನಿನ್ನ ಸುಂದರಕ್ಕೆ ಇವನು ನಿನ್ನ ಕಾಲು ದೂಸಿ ಕೂಡ ಬರೋದಿಲ್ಲ. ನನ್ನ ಮಾತನ್ನ ಕೇಳು. ನಿನ್ನನ್ನು ನಾನೇ ಮದುವೆ ಮಾಡ್ಕೋತೀನಿ. ನನಗೆ ಸ್ವಂತ ಅಂತ ಯಾರೂ ಇಲ್ಲ. ನೀನು ಮಾತ್ರ ನನ್ನನ್ನು ಮದುವೆ ಮಾಡಿಕೊಂಡ್ರೆ ನಿನ್ನನ್ನು ಮಹಾರಾಣಿ ಥರ ನೋಡ್ಕೋತೀನಿ. ಸರ್, ಏನಾಯ್ತು ನಿಮಗೆ? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಎಲ್ಲ ನಿನ್ನ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನಿನ್ನ ಜೀವನ ನೀನು ಇವಾಗ ತಗೊಳ್ಳೋ ನಿರ್ಧಾರದಲ್ಲೇ ಇದೆ. ಚೆನ್ನಾಗಿ ಯೋಚನೆ ಮಾಡಿ ನನಗೆ ಒಳ್ಳೆ ಉತ್ತರ ಕೊಡ್ತೀಯಾ ಅಂತೇಳಿ ನಾನು ನಂಬ್ತೀನಿ. ಚೆನ್ನಾಗಿ ಯೋಚನೆ ಮಾಡಿ ನೋಡು. ನಿನ್ನ ಬದಲಿಗೋಸ್ಕರ ಕಾಯ್ತಾ ಇರ್ತೀನಿ. ಚೆನ್ನಾಗಿ ಯೋಚನೆ ಮಾಡು. ಕೌಸಲ್ಯ, ಕೌಸಲ್ಯ, ಹೇಳಿ ಸರ್. ಬಾಮ, ಬಂದಿಲ್ಲಿ ಕೂತ್ಕೋ. ಸ್ವಲ್ಪ ನನ್ನ ನೋಡು. ನಾನು ಹೇಳಿದ್ರ ಬಗ್ಗೆ ನೀನೇನು ಯೋಚನೆ ಮಾಡಿದ್ಯಾ? ನನ್ನ ಹತ್ರ ಕಾರ್ ಇದೆ, ಇಷ್ಟು ದೊಡ್ಡ ಬಂಗ್ಲಾ ಇದೆ. ಈ ಬಂಗ್ಲಾ ಮಾತ್ರ ಅಲ್ಲ, ಸಿಟಿನಲ್ಲಿ ಇನ್ನೂ 2 ಬಂಗ್ಲಾ ಇದೆ. ದೊಡ್ಡ ಕಂಪನಿ ಇದೆ. ಕಂಪನಿಯಿಂದ ತಿಂಗಳು ಕೋಟಿ ಕೋಟಿ ದುಡ್ಡು ಬರುತ್ತೆ. ನೀನು ಮಾತ್ರ ನನ್ನನ್ನು ಮದುವೆ ಮಾಡಿಕೊಂಡ್ರೆ ಇದೆಲ್ಲದಕ್ಕೂ ನೀನು ಒಂದು ಓನರ್ ಆಗ್ತೀಯ. ಅವನನ್ನು ಮದುವೆ ಮಾಡಿಕೊಂಡ್ರೆ ನಿನ್ಗೇನು ಸಿಗುತ್ತೆ? ನಿನ್ನ ಜೀವನ ಹಾಳಾಗೋಗ್ಬಿಡುತ್ತೆ. ಬೀದಿನಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೆ. ಇವಾಗಾದರೂ ಚೆನ್ನಾಗಿ ಯೋಚನೆ ಮಾಡಿ ನನಗೆ ಉತ್ತರ ಕೊಡು. ಏನು ಓಕೆನಾ? ಆಯ್ತು ಸರ್, ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ನನಗೆ ಓಕೆನೆ. ಥ್ಯಾಂಕ್ ಯು. ಈ ನಿಮಿಷದಿಂದ ನೀನು ಸಾಧಾರಣ ಕೌಸಲ್ಯ ಅಲ್ಲ, ಮಹಾರಾಣಿ ಕೌಸಲ್ಯ. ಹಾಯ್ ಚಿನ್ನ. ಕೌಶಿಕ್, ಆ? ನಾನು ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ. ನಾವು ತಕ್ಷಣ ಬ್ರೇಕಪ್ ಮಾಡ್ಕೊಳ್ಳೋಣ. ಏನ್ ನಿನಗೆ ಆಟ ಆಡಕ್ಕೆ ಬೇರೆ ವಿಷಯನೇ ಸಿಗ್ಲಿಲ್ವಾ? ಕೌಶಿಕ್, ನಾನೇನು ಆಟ ಆಡ್ತಾ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಏಯ್, ಸಡನ್ ಆಗಿ ಏನಾಯ್ತೆ ನಿನಗೆ? ಈಗ ತಾನೇ ಹೇಳ್ದೆ, ನಿನ್ನ ಮದುವೆ ಮಾಡ್ಕೊಳಕ್ಕೆ ನನಗೆ ಚೂರು ಇಷ್ಟ ಇಲ್ಲ. ಏಯ್, ನೀನು ಹೇಳೋದು ನನಗೇನು ಅರ್ಥ ಆಗ್ತಾ ಇಲ್ಲ ಕಣೆ. ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಕೌಶಿಕ್, ನಿನಗೆ ಎಷ್ಟು ಸಲ ಹೇಳೋದು? ಏಯ್, 3 ವರ್ಷದಿಂದ ನಾವಿಬ್ರು ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀವಿ. ನಿಮ್ಮ ಅಪ್ಪ ಅಮ್ಮ ಬೇಡ ಅಂತ ನನ್ನ ನಂಬಿ ಇಷ್ಟು ದೂರ ಬಂದೆಲ್ಲೇ. ಇವಾಗ ಏನಂದ್ರೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದೀಯಾ? ಕೌಶಿಕ್, ನಾನು ಹೇಳೋದು ನಿಂಗೆ ಅರ್ಥ ಆಗ್ತಾ ಇಲ್ವಾ? ನನಗೆ ನಿನ್ನ ಮದುವೆ ಮಾಡ್ಕೊಳಕ್ಕೆ ಚೂರು ಇಷ್ಟ ಇಲ್ಲ. ನನ್ನ ಬಿಟ್ಬಿಡು. ಸರಿ, ನನ್ನ ಮದುವೆ ಮಾಡ್ಕೋಬೇಡ.
ಆದರೆ ನಾನೇನಕ್ಕೆ ಇಷ್ಟ ಇಲ್ಲ ಅಂತ ಸರಿಯಾದ ರೀಸನ್ ಹೇಳು. ನಾನು ಆ ಥರ ಏನು ತಪ್ಪು ಮಾಡಿದ್ನೆ? ಏಯ್, ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಕಾರಣ ಎಲ್ಲ ನನಗೆ ಕೇಳ್ಬೇಡ. ಏಯ್, ಕಾರಣ ಕೇಳದೆ ಹೇಗಿರ್ತಾರೆ? 3 ವರ್ಷದಿಂದ ನಾವು ಇಬ್ರು ಲವ್ ಮಾಡ್ತಾ ಇದ್ದೀವಿ. ಚಿ ಕೌಶಿಕ್, ಆ ಹುಡುಗಿ ಬೇಡ ಅಂತ ಹೇಳ್ತಿದ್ದಾಳಲ್ಲ, ಅವಳನ್ನ ಡಿಸ್ಟರ್ಬ್ ಮಾಡಬೇಡ. ಸರ್, ನೀವೇನು ಸರ್ ಅವಳು ಹೇಳೋ ಥರನೇ ಹೇಳ್ತಾ ಇದ್ದೀರಾ? ಸರ್, ಅವಳು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೀವಿ. ಸರ್, ನೀವು ಈ ಥರ ಮಾತಾಡೋದಲ್ಲ ಸರಿಗಿಲ್ಲ ಸರ್. ನೀವು ನಮ್ಮಿಬ್ಬರನ್ನ ಮದುವೆ ಮಾಡಿಸ್ತೀರಂತ ಇಲ್ಲಿ ಕರ್ಕೊಂಬಂದೆ ಸರ್. ನೀವೇ ಈ ಥರ ಮಾತಾಡಬಾರ್ದು ಸರ್. ಅವಳಿಗೆ ನೀನು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ, ಬೇರೆ ಏನು ಮಾಡೋಕ್ಕಾಗುತ್ತೆ? ಸರಿ ಸರ್, ಅವಳು ಇಷ್ಟಪಟ್ಟಾಗೆ ನಾನು ಅವಳನ್ನ ಬಿಟ್ಬಿಡ್ತೀನಿ ಸರ್. ಆದರೆ ನನ್ನ ಏನಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾಳಂತ ಕಾರಣ ಮಾತ್ರ ಹೇಳಕ್ಕೆ ಕೇಳಿ ಸರ್. ಕೌಶಿಕ್, ನಾನು ನಿನ್ನ ಓನರ್ನ ಮದುವೆ ಮಾಡ್ಕೊಳಕ್ ಹೋಗ್ತೀನಿ. ಹೌದು, ಸರ್, ನಾನು ನಿಮ್ಮನ್ನ ಎಷ್ಟು ನಂಬಿದ್ನೆ ಸರ್. ಇವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಸರ್. ನೀವು ಅವಳ ಹತ್ರ ಇಲ್ಲದೆ ಇರೋದು ಏನೇನೋ ಹೇಳಿ ಅವಳ ಮನಸ್ಸನ್ನ ಬದಲಾಯಿಸಿದ್ರೆ ಸರ್. ಇದೆಲ್ಲ ನಿಮ್ಗೆ ಒಳ್ಳೇದಾಗುತ್ತಾ ಸರ್? ಇದೆಲ್ಲ ಮೋಸ ಸರ್. ಸರಿ, ಏನು ಬೇಕಾದ್ರೂ ಇರಲಿ, ನೀನು ಹೊರಗಡೆ ಹೋಗು. ನಾನು ಮನಸಾರೆ ನೋವು ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಸರ್. ನೀವಿಬ್ರು ಚೆನ್ನಾಗಿರ್ತೀರಾ, ನೀವು ಚೆನ್ನಾಗಿರ್ತೀರಾ, ನೀವು ತುಂಬ ಚೆನ್ನಾಗಿರ್ತೀರಾ. ಇನ್ಮೇಲೆ ಅವನ ತೊಂದರೆ ನಿನಗಿರೋದಿಲ್ಲ. ಸಂತೋಷವಾಗಿರು. ನಾವಿಬ್ರು ಲೈಫ್ನ ಶುರು ಮಾಡೋಣ.